ಚಂದ ಕಾಣ್ತಿದ್ಯಾ? ಮ್ಯಾಚಿಂಗ್ ಆಯ್ತಾ? ಮ್ಯಾಚಿಂಗ್ ಆಯ್ತಾ? ಥ್ಯಾಂಕ್ ಯು. ಮುಂದ್ಗಡೆ ಆ ಥರ ನಿನ್ನ ತೊಡೆ ಮೇಲೆ ಆಸೀನರಾದ ಅರ್ಪಿತರನ್ನು ಇಂಟ್ರೊಡ್ಯೂಸ್ ಮಾಡಿಸು. ಕಾಣ್ತಿಲ್ಲ. ಕಂಪ್ಲೀಟ್ ಮಾಡು. ಹಾಯ್, ಗುಡ್ ಮಾರ್ನಿಂಗ್. ಶ್ರಾವ್ಯ ವ್ಲಾಗ್ ಅಲ್ಲಿ ಇದ್ದೀನಿ ಇವತ್ತು. ಏನ್ ಮಾಡ್ಬೇಕು? ಅವಳು ಹೇಳಿದ್ರು ಸಹ ನೀನ್ ಡಿಲೀಟ್ ಮಾಡ್ಬಾರ್ದು. ಆಮೇಲೆ ವ್ಲಾಗ್ ಅಲ್ಲಿ ನಾವ್ ಯಾರು ಕಾಣ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಅವಳು ಕಾಣ್ಬೇಕು. ಮಧ್ಯೆ ಹೆಂಗೆ ಗೊತ್ತಾ, ಹಂಗೆ ಅಲ್ಲ, ಮಧ್ಯೆ ಅವಾಗ ಫನ್ನಿ ಮೆಮ್ಸ್ ಎಲ್ಲ ಹಾಕಿ ಅವಳನ್ನ ರೋಸ್ಟ್ ಮಾಡಾಕಿ, ರೋಸ್ಟ್ ಎಲ್ಲ ಏನೇನಾಗುತ್ತೆ ಎಲ್ಲ ಇಮೇಜ್ ಎಲ್ಲ ಹಾಳು ಮಾಡ್ತೀರ. ನೀನೇನಂತೆ ಬೆಳಿಗ್ಗೆ ನಂಗೆ ಕಮೆಂಟ್, ನಾನೇ ಕಮೆಂಟ್ ಮಾಡ್ತೀನಿ ನೋಡು. ನಾನೇ ಅವಳು ಅಪ್ಲೋಡ್ ಮಾಡಿದ ತಕ್ಷಣ ಯಾರ ಇದು ಅಂತ, ಎಲ್ಲೋ ನಿನ್ ಬ್ಲಾಗ್ ನೋಡಿ ಅಕ್ಕ ನೀವು ಟ್ರೆಕ್ಕಿಂಗ್ ಅರ್ಪಿತಾ CA ಅಂತ ಹೇಳಿ ಮಾತಾಡಿಸ್ತಾರೆ ನೋಡು. ಎಲ್ಲ ಫೋಟೋ ಅರ್ಪಿತಾ ಮ್ಯಾಮ್ ಒಂದ್ ಸೆಲ್ಫಿ, ಅರ್ಪಿತಾ ಮ್ಯಾಮ್ ಒಂದ್ ಸೆಲ್ಫಿ. ಆಮೇಲೆ ಬಿಗ್ ಬಾಸ್ ಹೋಗೋ ಅವಕಾಶ, ಬಿಗ್ ಬಾಸ್ ಆಮೇಲೆ ಟೀಮಲ್ಲಿರೋ ನಾನು ಏನ್ ಹೇಳ್ತೀನಿ, ನಾವು ಬರ್ತಾ ಇಲ್ಲ. ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ಇವತ್ತು ನಾನು ನಿನ್ನೆ ಹೇಳ್ದೆ ಅಲ್ಲ ಟ್ರೆಕ್ಕಿಂಗ್ ಹೋಗ್ತಿದ್ದೇವೆ ಅಂತ. ಇವತ್ತು ಡೇ 2 ಇನ್ ಗೋಕರ್ಣ. ಇವತ್ತು ಫುಲ್ ಟ್ರೆಕ್ಕಿಂಗ್, ಬೀಚ್ ಟ್ರೆಕ್ಕಿಂಗ್. ಎಲ್ಲರೂ ಗುಡ್ಡೆ ಮೇಲೆ ಹತ್ತಿ ಟ್ರೆಕ್ಕಿಂಗ್ ಮಾಡೋದು ನೋಡಿದ್ದೀರಿ. ಬೀಚ್ ಟ್ರೆಕ್ಕಿಂಗ್ ಯಾವತ್ತಾದರೂ ನೋಡಿದ್ದೀರಾ? ಇವತ್ತು ನಾನು ತೋರಿಸ್ತೇನೆ. ಅಲ್ಲಿ 3-4 ಬೀಚಸ್ ಕವರ್ ಆಗುತ್ತೆ. ಟ್ರೆಕ್ಕಿಂಗಲ್ಲೇ ಬೀಚಸ್ ಎಲ್ಲ ನೋಡೋದು. ಸೊ ಇವತ್ತು ನಮ್ಮ ಜೊತೆ ಇದ್ದಾರೆ ನನ್ನ ಹಾಸ್ಟೆಲ್ ಫ್ರೆಂಡ್ಸ್. ನೆನ್ನೆ ನಾನು ಅವ್ರನ್ನ ಇಂಟ್ರಡ್ಯೂಸ್ ಮಾಡ್ಲಿಕ್ಕೆ ಆಗಲಿಲ್ಲ. ನೆನ್ನೆ ಫುಲ್ ಗಡಿ ಬಿಡಿಲಿ ಹೊರಟದ್ದು ಲೇಟ್ ಆಯ್ತಂತ. ಸೊ ಇವತ್ತು ಇಂಟ್ರಡ್ಯೂಸ್ ಮಾಡಿಸ್ತೇನೆ. ಹಾಯ್, ನಾನು ಎಲ್ಲರಿಗೂ ಗೊತ್ತಿರೋದ್ರಿಂದ ನಾನು ಸ್ನೇಹ, ನಾನು ವರ್ಷಿಣಿ. ಆಯ್ತಾಯ್ತು, ನಾನು ಸ್ನೇಹ. ನಿಮಗೆಲ್ಲ ಹುಡುಗ ನೋಡ್ಬೇಕು. ನಾನು ಸ್ನೇಹ. ಅರ್ಪಿತಾ CA ಅರ್ಪಿತಾ. ಫಿನಾನ್ಷಿಯಲಿ ಏನಾದ್ರೂ ಮೋಸ ಮಾಡಿದ್ರೆ ಇವಳು ಸುಪ್ರಿಯಾ. ಸೈಂಟಿಸ್ಟ್. ನಮ್ ಜೊತೆ ನೀವೆಲ್ಲರೂ ಟ್ರೆಕ್ಕಿಂಗ್ ಬನ್ನಿ, ಜಾಯ್ನ್ ಆಗಿ. ಅಲ್ಲಿಂದ ಬರುದಾ? ಡೇ ವರ್ಚುವಲ್ ಟ್ರೆಕ್ಕಿಂಗ್. ಡೇ 2 ವರ್ಚುವಲ್ ಟ್ರೆಕ್ಕಿಂಗ್. ಇದು ಸ್ಪೆಷಲ್ ಟ್ರೆಕ್ಕಿಂಗ್, ಬೀಚ್ ಟ್ರೆಕ್ಕಿಂಗ್. ಬೀಚ್ ಟ್ರೆಕ್ಕಿಂಗ್ ಬನ್ನಿ, ಹೋಗುವ. ಹಾಯ್ ಮಾಡಿ. ಬನ್ನಿ, ಇವಾಗ ತೋರಿಸ್ತೀನಿ ಬೀಚ್. ಗೋಕರ್ಣಕ್ಕೆ ಬಂದರೆ ಯಾರು ಮಿಸ್ ಮಾಡಬೇಡಿ, ಬನ್ನಿ. ಶಾರ್ಟ್ಕಟ್ ರೂಟಲ್ಲಿ ಬರ್ತಾರೆ. ಡಾಗಿಶ್ ಬಾಯ್ಸ್. ಸುಮಾರು ಜನ ಇದ್ದಾರೆ ನೋಡಿ. ಇವಾಗ ಸನ್ರೈಸ್ ಹೋಗುತ್ತೆ. ಅಲ್ಲಿ ಸನ್ರೈಸ್ ವ್ಯೂ ಪಾಯಿಂಟ್ ಇದೆ, ಅದಕ್ಕೆ ಇದೆ ನಡ್ಕೊಂಡು ಹೋಗ್ತಿದ್ವಿ. ಹಾಯ್ ಡೋಗೇಶ್. ಡೋಗೇಶ್ ವಶಿನಿ, ಸೂಪಿ. ಬಂಟು 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 ಬಂಟಿ 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 ಬಂಟಿ. ಅಪ್ಪ ನೆಬ್ಬಿಸ್ತಿದ್ದಾನ ಸ್ವಲ್ಪ. ಇದನ್ನ ಒಂದು ಸೈಡ್
ನೀವು ಯಾವಾಗಾದ್ರೂ ಬೀಚ್ ಸೈಡಲ್ಲಿ ಸನ್ರೈಸ್ ನೋಡಿದ್ದೀರಾ ಕಮೆಂಟ್ ಮಾಡಿ. ಸಖತ್ತಾಗಿದೆ, ಬೆಸ್ಟ್ ಎಕ್ಸ್ಪೀರಿಯನ್ಸ್. ಸೂರ್ಯ ಕಣ್ಣು ಹೊಡೆದ ಇಲ್ಲಿ ನೋಡಿ. ಫಸ್ಟ್ ಟೈಮ್ ಬೀಚ್ ಸೈಡ್ ಸನ್ರೈಸ್ ಇಬ್ರು ನೋಡ್ತೀವಿ. ಸೂಪರ್. ಬ್ಯಾಡ್ಜ್ ಬ್ಯಾಡ್ಜ್ ತಕೊಳ್ಳಿ. ಬ್ಯಾಡ್ಜ್ ಅಲ್ಲಿ ಕೊಡು. ಟ್ರೆಕ್ಕಿಂಗ್ ಎಷ್ಟು ಜನ ಇದ್ದೀವಿ? 15 ಮೆಂಬರ್ಸ್ ಗ್ರೂಪ್. ಅಂದರೆ ನಮ್ಮದು 6 ಮೆಂಬರ್ಸ್ ಗ್ರೂಪ್. ರಿಟರ್ನ್ ಕೊಡಬೇಕು. ಕೊಡಲ್ಲ ಅಂತ ನಾನು ಹಾಕೊಳ್ಳಲ್ಲ. गाइस देखो ना गाइस, देखो ना क्या है ये गाइस, देखो ना गाइस. ನಿಮಗೆ ಸನ್ ನೋಡಿ ಟ್ರೆಕ್ಕಿಂಗಿಗೆ ಬರ್ಬೇಕು ಅನ್ನಿಸ್ತಾ? ಇಲ್ಲ, ನಾನು ಮೂನ್ ನೋಡಿ ಟ್ರೆಕ್ಕಿಂಗ್. ನಾನೇ ಮೂನ್ನ. ನಮ್ಮ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗಿದೆ. ಇವರೆಲ್ಲ ಗ್ರೂಪ್, ಅದರಲ್ಲಿ ಇಬ್ಬರು ನಮ್ಮವರು. ಅಲ್ಲ, ಒಬ್ಬರು ಟ್ರೆಕ್ಕಿಂಗ್ ಅವರು ಬಂದಿದ್ದಾರೆ. ಹಾಂ, ಬ್ಯಾಗ ಆಗುತ್ತೆ. ನಮಸ್ತೆ ಕೆಫೆ. ಅಲ್ಲೂ ಒಂದಿತ್ತು ನಿನ್ನೆ ನಮಸ್ತೆ ಕೆಫೆ ಅಂತ. ಹಸುವಾಗ್ತಿಲ್ವಾ? ಹಸುವಾಗ್ತಿಲ್ವಾ ಸ್ನೇಹ? ಹಸುವಾಗ್ತಿಲ್ವಾ? ಇಲ್ಲ, ನನಗೆ ಬಾಯಿಕೆ ಥರ ಏನಾದ್ರು ಕುಡಿಯೋಣ. ನೋಡಿ ನೀರು. ನೀರಿದೆ, ಬೇಕಾ? ಪಿಂಕಿ ಸೈಡ್ ರೆಡ್ ಕಲರ್ ಹಾಕ್ಕೊಡ್ಬೇಕಿತ್ತು ನೀವು. ನೋಡು ಇಟ್ಕೊಂಡಿದ್ದಾರೆಲ್ಲ. ಏನೋ ಎಲ್ಲ ಒಂದೊಂದು ಜಿಮ್ಮಲ್ಲಿ ಇಟ್ಕೊಂಡಿದ್ದಾರೆ. ನಾನು ವ್ಲಾಗ್ ಮಾಡ್ತೀನಿ ಅದಕ್ಕೆ. ನೀವು ಬರ್ತೀನಿ. ಈಗ ನಮ್ಮ ಗ್ರೂಪ್ ಹೆಡ್. ಯಾರು ಸಬ್ಸ್ಕ್ರೈಬ್ ಮಾಡ್ತಾರಂತೆ ನಮ್ಮ ಚಾನಲ್. ಅದಕ್ಕೆ ಅವ್ರನ್ನ ಝೂಮ್ ಹಾಕಿ ತೆಗಿತೀನಿ. ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ. And don't forget to subscribe. ನೀವು ನಿನ್ನೆ ವಿಡಿಯೋ ನೋಡಿದ್ದೀರಾ? ವಿಡಿಯೋ ನೋಡಿಲ್ಲಲ್ಲ? ಆಮೇಲೆ ತೋರಿಸ್ತೀನಿ. ಯಪ್ಪ, ಈಗ ಎಳ್ನೀರು ಕುಡಿದ್ರೆ ಮತ್ತೆ ಹಾಯ್, ಮೈ ನೇಮ್ ಇಸ್ ಕುಮಾರ್. ನಾವು ಟ್ರೆಕ್ಕಿಂಗ್ ಅಂತ ಹೋಗ್ತೀವಿ ಗೋಕರ್ಣದಿಂದ. ಎಲ್ಲ ಬೀಚು ಕವರ್ ಮಾಡ್ತೀವಿ. ಮೊದಲು ಓಮ್ ಬೀಚು, ನೆಕ್ಸ್ಟ್ ಹಾಫ್ ಮೂನು, ನೆಕ್ಸ್ಟ್ ಪ್ಯಾರಡೈಸು, ಹಾಗೆ ಬೆಲೆಕನ್ ಬೀಚು. ಎಲ್ಲ ಬೀಚು ಟೋಟಲ್ 5 ಕಿಲೋಮೀಟ್ರ್ ಇದೆ. ಇದು 3 ಅವರ್ಸ್ ಆಗುತ್ತೆ ಕಂಪ್ಲೀಟ್ ಮಾಡಲಿಕ್ಕೆ. ಟೋಟಲ್ ನಾವು 500 ಚಾರ್ಜ್ ಮಾಡ್ತೀವಿ ಪರ್ ಪರ್ಸನ್. ಆ್ಯಕ್ಚುಲಿ ಗ್ರೂಪ್ ಬಂದರೆ ಡಿಸ್ಕೌಂಟ್ ಕೊಡ್ತೀವಿ. ಓಕೆ, ಥ್ಯಾಂಕ್ ಯು. ಏನೋ ಹೇಳ್ಬೇಕಂತಿದ್ದೆ, ಏನು ಗೊತ್ತಾ? ನಾನು ದೇವರಲ್ಲಿ ಕೇಳ್ಕೊಳ್ಳೋದು, ನನಗೆ ಸಿಕ್ಕಿರೋಂಥ ಗಂಡ ಎಲ್ಲ ಹುಡುಗಿರಿಗೂ ಆ ಥರ ಮನಸ್ಸಿರೋಂಥ ಹುಡುಗ ಸಿಗಲಿ ಅಂತ ಕೇಳ್ಕೊತೀನಿ. ಬಿಕಾಸ್ ಯಾಕಂದರೆ
ನಾನು ಬಂದಿರೋದು ಗರ್ಲ್ಸ್ ಟ್ರಿಪ್, ನಾನು ಮತ್ತು ನನ್ನ ತಂಗಿ ಬಂದಿರೋದು ಗರ್ಲ್ಸ್ ಜೊತೆ ಜಾಯ್ನ್ ಆಗಲಿಕ್ಕೆ. ಬಟ್ ನನಗೇನಂದರೆ ಬಸ್ಸಲ್ಲಿ ನನಗೆ ವಾಮಿಟ್ ಪ್ರಾಬ್ಲಮ್ ಇಲ್ಲ, ಬಟ್ ಸ್ಟೊಮಕ್ ಅಪ್ಸೆಟ್ ಆಗುತ್ತೆ ನನಗೆ ಬಸ್ಸಲ್ಲಿ ಹೋದರೆ. ಸೊ ಅದಕ್ಕೆ ನೀವು ಬಸ್ಸಲ್ಲಿ ಹೋಗೋದು ಬೇಡ. ಆ್ಯಕ್ಚುಲಿ ಹಿಂದಿನ ದಿನ ಹೋಗೋಣ ಅಂತ, ನಮಗೆ ನೈಟ್ ಬಸ್ ಇಲ್ಲ ಆಯಿತಾ, ಮಧ್ಯಾಹ್ನ ಹೊರಟ್ರೆ ರಾತ್ರಿ ಬರ್ತೀವಿ. ಸೊ ಇಲ್ಲಿ ಇಬ್ಬರೇ ಸ್ಟೇ ಆಗಬೇಕು ಅವ್ರು ಬರೋ ತನಕ, ಅವ್ರು ಮಾರ್ನಿಂಗ್ ಬರ್ತೀವಿ. ಸೊ ಅಲ್ಲಿ ನೀವಿಬ್ರಿಗೂ ಸೇಫ್ ಇಲ್ಲ ಬೇಡ ಅಂತ ಅವರೇ ಕಾರಲ್ಲಿ ಕರ್ಕೊಂಡು ಬಂದು ಈಗ ಅವರೇ ಟ್ರಿಪ್ ಮುಗಿಸಿ ಕಾರಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ. ಈ ಥರ ವೆರಿ ಲಕ್ಕಿ ಅಂತ ಅನಿಸುತ್ತೆ. ಸೊ ಎಲ್ಲರಿಗೂ ಇದೇ ಥರ ಹುಡುಗ ಸಿಗಲಿ ಅಂದರೆ, ನನ್ನನ್ನು ಎಷ್ಟು ಕೇರ್ ಮಾಡ್ತಾರೆ, ನನ್ನನ್ನು ಮಗುಗಿಂತ ಹೆಚ್ಚಾಗಿ ಕೇರ್ ಮಾಡ್ತಾರೆ. ಈಗ ನನಗೆ ಜಸ್ಟ್ ಹಸುವಾಗ್ತಿದೆ ಅಂತ ಹೇಳಿದೆ, ಹಿಂದೆ ತಿರುಗಿ ನೋಡ್ತೀನಿ ಅವ್ರು ಇಲ್ಲವೇ ಇಲ್ಲ. ಪಾಪ ಹೋಗಿ ಸ್ನ್ಯಾಕ್ಸ್ ಎಲ್ಲ ತರಕ್ಕೆ ಹೋದ್ರು. ಹಾಗೆ ಎಲ್ಲರಿಗೂ ಇದೇ ಥರ ಹುಡುಗ ಸಿಗಲಿ, ಯಾರು ದೃಷ್ಟಿ ಆಗಬೇಡಿ. ತುಂಬ ಖುಷಿ ಆಯಿತು ಆ್ಯಕ್ಚುಲಿ. ಟ್ರೆಕ್ಕಿಂಗಿಗೆ ಬರಲ್ಲ ಅಂತ ಅವ್ರು ಹೇಳಿದರು. ಇವಾಗ ನಾವು ಈ ಸನ್ರೈಸ್ ಎಲ್ಲ ನೋಡಿ ನಾನು ಇದೆಲ್ಲ ಬನ್ನಿ ಅಂದೆ. ಸೊ ಅವರು ಕೂಡ ಹೊರಟ್ರು. ಅವರು ಟ್ರೆಕ್ಕಿಂಗ್ ಡ್ರೆಸ್ ಯಾವುದು ಕೂಡ ತಂದಿರಲಿಲ್ಲ, ಅವರು ಅಂದರೆ ಪ್ಲ್ಯಾನ್ ಇರಲಿಲ್ಲ. ನಾ ಹೇಳಿದ್ದು ಅವ್ರು ಫಸ್ಟ್ ಸ್ಟಾರ್ಟಿಂಗೇ ಬರಲ್ಲ ಅಂತ ಹೇಳಿದ್ರಲ್ಲ, ಸೊ ನಾವು ಹೋಗಿ ಬರ್ತೀವಿ, ಅವರು ರೂಮಲ್ಲಿ ರೆಸ್ಟ್ ಮಾಡಲಿ ಮತ್ತು, ಯಾಕಂದರೆ ನಾವು ಮಧ್ಯಾಹ್ನ ಹೊರಡಬೇಕಲ್ಲ ಅಂತ ಅಂದ್ಕೊಂಡಿದ್ದು. ಸೊ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವರು ಕೂಡ ಹೊರಟಿದ್ದಾರೆ. ಐ ಆಮ್ ವೆರಿ ಹ್ಯಾಪಿ. ಬೇಡ ಮತ್ತೆ ಅಲ್ಲ, ನೀವೆಂತ ಕೂತ, ನಾನು ಹಿಂದೆ ತಿರುಗಿ ನೋಡ್ತೀನಿ, ನೀವಿಲ್ಲ. ಹಂಗೆ ಇಲ್ಲಿ ವೆರೈಟಿ ಡಾಗ್ಸ್ ಇದೆ. ಏನೇನು ಒಳ್ಳೆ ವಿಡಿಯೋ ಮಾಡಿದ್ದೀನ. ಬೇರೆ ಟೆಂಟ್ ಹಾಕಿದ್ದಾರೆ, ಚೆನ್ನಾಗಿರುತ್ತಲ್ಲ. ಅವ್ರಿಗೆ ಕಂಡುಬಿಟ್ಟ ತಕ್ಷಣ ಬೀಚ್ ನೋಡ್ಬೋದು. ರೂಮ್ ಎಲ್ಲ ಎಷ್ಟು ಪೆತ್ತ ಇದೆ ಅಲ್ಲ. ಹೋಮ್ ವೀವ್ ಓ ಮೈ ಗಾಡ್. ಮೂನ್ ಇದಲ್ಲ ಹೇಳಿ, ಅದು ತುಂಬ ಚಿಕ್ಕದಿತ್ತಲ್ಲ. ಅದು ಎಷ್ಟು ಚೆನ್ನಾಗಿ ಆಟ ಆಡಿಸ್ತಿತ್ತು. ಅಯ್ಯೋ ನಿನ್ ಕಾಲ ಹತ್ರ ಟಾಟಾ. ನಾನು ಅದು ಅವನುಂಟು ಅಂತ, ಅದು ರೆಡ್ ಕಲರ್ ಇತ್ತಲ್ಲ. ನಮ್ಮ ಟ್ರೆಕ್ಕಿಂಗ್ ಪಾರ್ಟ್ನರ್ಸ್ ಏನ್ ಕರ್ಕೊಂಡು ಬಂದ? ಅದು ಹತ್ತಿದ ರಿಲೀಸ್. ಮೆಲ್ಲ ಮೆಲ್ಲ
ಕಾಲ್ ಜೋಪ್. ಮೇಲೋಗ್ಬೇಕಾ? ಇಲ್ಲೂ ಒಟ್ಟು ಅದು ಮುಂಚೆದು. ಇದೆಲ್ಲ ಮೇಲಿಂದ ನೀರು ಬರ್ತಿದೆ ಅನ್ಸುತ್ತೆ. ಅದು ಬಂದು ಕೊಚ್ಚಿದ್ದಾರೆ ಮೆಲ್ಲನೆ. ಬೇಕಾ? ಇಲ್ಲಿಂದ ಈಸಿ ಇತ್ತಲ್ಲ. ಬೇಡ, ನೀವು ಹಾಕೊಳ್ಳಿ. ಬೇಡ, ಹಾಕೊಳ್ಳು. ಸೆಕೆ ಆಗುತ್ತೆ. ನೀವು ಹಾಕೊಳ್ಳಿ ಬಿಸಿ. ಎಷ್ಟು ಬಾಟಲ್ಸ್ ಹಾಕಿದ್ದಾರೆ. ಇದೆಲ್ಲ ವಾಟರ್ ಗೇಮ್ಸ್ ಇದೆ. ಕಯಾಕಿಂಗ್, ಸೈಟ್ ಸೀಯಿಂಗ್ ಎಲ್ಲ. ಆಮೇಲೆ ವಾಶ್ರೂಮಿಗೆ ಬಂದ್ವಿ ಆಯ್ತಾ. ಎಷ್ಟು ಕ್ಯೂಟ್ ಕ್ಯೂಟ್ ಮರಿಗಳಿದೆ ಗೊತ್ತಾ ಇಲ್ಲಿ. ಶಿಡ್ಸ್ ಥರ ಇಲ್ವಾ? ಇವನು ಕುಂಭಕರ್ಣ. ಓಯ್ ಮಿಸ್ಟರ್. ನೀವು ಸಾಲಲ್ಲಿ ನಿಂತ್ರೆ ಇದೇ ಹಾಫ್ ಮೂನ್ ಬೀಚ್ ಅಂತ. ಅಂದ್ರೆ ವೇವ್ ಇನ್ನೊಂದು ಸ್ವಲ್ಪ ಮುಂದೆ ಇರುತ್ತೆ ಅನ್ಸುತ್ತೆ. ಅವ್ರು ಟ್ರೆಕ್ಕಿಂಗಿಗೆ ಬರಲಿಲ್ಲ, ಬೋಟಲ್ಲೇ ನೋಡ್ತಿದ್ದಾರೆ ಅನ್ಸುತ್ತೆ. ಬೋಟಲ್ಲಿ 4 ಬೀಚ್ ತೋರಿಸ್ತಾರೆ. ಕೇಳಿದ್ರು ನೆನ್ನೆ, ನಾವು ಬೇಡ ಅಂದ್ವಿ. ಕಯಾಕಿಂಗಾ? ಇಷ್ಟು ದೂರ ಬರ್ತಾರ ಕಯಾಕಿಂಗಲ್ಲಿ? ಇದ್ದ ಪ್ಯಾರಡೈಸ್ ಬೀಚಾ? ಎಂಡ್? ಓ, ಈಗ ನಾವು ಅಲ್ಲಿ ರೀಚ್ ಆಗ್ಬೇಕಾ? ಅದು ಪ್ಯಾರಡೈಸ್ ಬೀಚ್. ಇಲ್ಲಿ ಗರುಡ ಇದೆ ನೋಡಿ, ಒಂದು ಇಲ್ಲಿ ಅದು ಹಾಫ್ ಮೂನ್. ಇಲ್ಲಿಂದ ರಾಕ್ಸ್ ಮೇಲೆ ಹೋಗುತ್ತೆ ಫುಲ್ ಪ್ಯಾರಡೈಸ್ ಬೀಚ್ ವರೆಗೆ. ಹೌದಾ? ವಾವ್, ಚೆನ್ನಾಗಿದೆ ಅಲ್ಲ? ಕಾಲು ಇದು ಮಾಡಕ್ ಬಿಡ್ಬೇಡ, ಟ್ವಿಸ್ಟ್ ಆಗತ್ತೆ. ಹೀಲು ಆಯ್ತಾ? ಏನಾದ್ರು ಬಿಸ್ಕೆಟ್ ಬೇಕಾ? ಚಾಕ್ಲೇಟ್ ಇದೆ ಬೇಕಾ? ಸ್ನೀಕರ್ಸ್ ಹೆನ್ಸ್ಪ್ರೂ ಆಯುರ್ವೇದ ಡಾಕ್ಟರ್ ಅಂತ. ಅದೆಂತ? ಅವಳು ನೋಡ್ತಿದ್ದಾಳೆ, ಅವಳಿಗೆ ಯಾವುದೋ ಡೌಟ್ ಬಂತು ಎಲೆ ಅದ ಅಂತ. ಪ್ಯಾರಡೈಸ್ ಬೀಚ್. ಸ್ವಲ್ಪನ ಜಾರುತ್ತೆ. ನನ್ನ ಕೂದಲು ಹಿಡ್ಕೊಂಡು ನೀವು ಅವನನ್ನ ಕರ್ಕೊಂಡು ಹೋಗ್ತಿದ್ದೀರಾ, ಅವ್ನು ನಿಮ್ಮನ್ನ ಕರ್ಕೊಂಡು ಹೋಗ್ತಿದ್ದಾನ? ಅಲ್ಲಿಂದ ಬಂದಿದ್ದಾನೆಲ್ಲ ಕರ್ಕೊಂಡು. ನಂದು ಅವರು ನಮ್ಗೆ ಮುಂದೆ ಇದ್ದಾರೆ ಒಬ್ರು. ಸುಪಿನ್ ಇದಾನ?
ಫೈನಲಿ ನಾವಲ್ಲಿ ಮೇಲೆಯಿಂದ ಬಂದದ್ದಲ್ಲ. ಅದರದಿಂದ ಹೋಗಿದೆ ಜಜ್ಜಿದ್ದು ಪೈನಾಪಲ್. ನೀನು ಬರ್ತೀಯಾ? ಬಾ ಮುಂದೆ ಹೋಗು. ಬಾ ಮಂಗಳೂರಿಗೆ ಹೋಗೋಣ. ಬರ್ತೀಯ ಮಂಗಳೂರಿಗೆ? ಅಲ್ಲೊಬ್ಬ ಇದ್ದಾನೆ ಫ್ರೆಂಡ್. ನಿಧಾನ ಯಬ್ಬಾ ನಿಲ್ಲು ಬರ್ತೀನಿ. ನನ್ನ ಫ್ರೆಂಡ್ ಇದ್ದಾನೆ ನೋಡು. ಎಲ್ಲಿಂದ ಓಂ ಬೀಚಿಂದ? ಯಬ್ಬೋ ಅವ್ನು ಪ್ರತಿ ಸತಿನೂ ಹಿಂಗೆ ಬರ್ತಾನ ಅಂತ. ಆಹಾ ಗುಂಡ ಬಾ. ಅವನಿಗೆ ಒಂದು ದಾರಿ ಉಂಟು. ಅವನಲ್ಲಿ ಜಗಳ ಮಾಡಿ ಕಳಿಸಿದಲ್ಲಿ ಬೇರೆ ನಾಯಿ. ಗುಂಡ ಬಂದ ಗುಂಡ. ಮನೆಗೆ ಹೋಗುದಿಲ್ಲ ಮನೆಗೆ. ಇನ್ನು ಮೇಲೋಗಿ ಕೆಳಗಿಳಿಬೇಕು. ಅಯ್ಯೋ ಅವ್ರು ಯಾರು ಬರ್ಲಿಲ್ಲ ಅನ್ಸಲ್ಲ ಇನ್ನು. ಮಾತ್ರ ವರ್ಕ್ ಆಗ್ಲಿಲ್ಲ ಆದ್ರೆ ಈ ಸೊಪ್ಪು ವರ್ಕ್ ಆಗಿದೆ. ಕಾಡಲ್ಲಿ ಒಂದು ಸೊಪ್ಪು ಸಿಗ್ತದೆ. ಯಾವ ಸೊಪ್ಪು? ಇದು ಕೊತ್ತಂಬರಿ ಸೊಪ್ಪು, ಕೊತ್ತಿಮೀರಿ ಸೊಪ್ಪು. ಕೊತ್ತಿಮೀರಿ ಸೊಪ್ಪು. 2 ಗಂಟೆ ಎಂತ ಅದು ಅಡಿಗೆ ಸೊಪ್ಪು. ನನ್ನ ಎದೆಗೆ ಇಳಿಸೋ ಭಾಷೆ ನನಗೂ ನಿನಗೂ ಮನೆ ಮಾಡಿರುವೆ. ಮಂಕಿ ಮಂಕಿ ಇಡೀ ಫುಲ್ ಫ್ಯಾಮಿಲಿ ಇದೆ ಅಲ್ಲಿ. ಆ ಒಂದು ಆ ಎರಡು ಆ ಮೂರು. ಫೈನಲಿ ಲಾಸ್ಟ್ ಬೀಚಿಗೆ ಹತ್ರ ಬಂದ್ವಿ. ಇನ್ನು ಸ್ವಲ್ಪ ಮುಂದೆ ಹೋದರೆ ಒಂದು ಕೆಫೆ ಸಿಗುತ್ತೆ. ಅಲ್ಲಿಂದ ಆಟೋದಲ್ಲಿ ಹೋಗಿ ನಮ್ಮ ಕಾರ್ ಇರೋದು ಓಂ ಬೀಚಲ್ಲಿ. ಸೊ ಅಲ್ಲಿಂದ ರೂಮಿಗೆ ಹೋಗಬೇಕು. ಸ್ನೇಹಕ ಹತ್ತಿ ಹತ್ತಿ ಈಗ ಕಾರಲ್ಲಿ ಹೋಗ್ಬೇಕು. ಬಂದಂತೆ ಚೆನ್ನಾಗಿದೆ ಅಲ್ಲ? ಫೋಟೋಗೆ ಚೆನ್ನಾಗಿ ಬರ್ತದೆ.
ಪೇಸ್ಟ್ ಎಲ್ಲೂ ಈ ಥರ ಸೋಂಫ್ ಕೊಡೋದಿಲ್ಲ. ಹೌದು ಆಕ್ಚುಲಿ ಕೊಡೋದು. ನಿನ್ನ ಫೇವ್ರೇಟ್ ಅಲ್ಲ. ಮರಳಿ ಗೂಡಿಗೆ ಹೇಳ ಹೇಗಿತ್ತು ನೀನು ಐಸ್ ಕ್ರೀಮ್ ಹೇಗಿತ್ತು ಅಂತಲ್ಲ, ನಿನ್ನೆಯಿಂದ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಸಾಕಾಗಿದೆ, ಸ್ವಲ್ಪ ನಿದ್ದೆ ಕಮ್ಮಿ ಆಗಿದೆ, ಬಟ್ ಇಟ್ಸ್ ವರ್ತ್ ಇಟ್. ಯಾ 2 ದಿನದ್ದು ಹೋಲ್ ಟ್ರಿಪ್ 2 ದಿನದ ಎಕ್ಸ್ಪೀರಿಯನ್ಸ್ ಏನಂತಂದ್ರೆ ನಿನ್ನೆ ತುಂಬಾ ಚೆನ್ನಾಗಿತ್ತು. ಟೆಂಪಲ್ ಹೋಗಿದ್ದು ಮತ್ತೆ ಜಟಾಯು ತೀರ್ಥ ಅಲ್ಲೆಲ್ಲ ಹೋಗಿ ತುಂಬಾ ಚೆನ್ನಾಗಿತ್ತು. ಆಮೇಲೆ ಈವ್ನಿಂಗ್ ಇದಕ್ಕೆ ಹೋಗಿದ್ವಲ್ಲ ಕುಡ್ಲೆ ಬೀಚ್, ಕುಡ್ಲೆ ಬೀಚ್ ಹಾ ಅದು ತುಂಬಾ ಚೆನ್ನಾಗಿತ್ತು. ಇವತ್ತು ಟ್ರೆಕ್ಕಿಂಗ್ ಅಂತೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು. ಲೈಕ್ ಹೋಗಿದ್ದೆ ಗೊತ್ತಾಗಿಲ್ಲ ಟೈಮ್. ಬೆಳಿಗ್ಗೆ ನಾವು ಅಷ್ಟೊತ್ತಿಗೆ ಎದ್ದು ಹೋಗಿದ್ದೆ ಟೈಮ್ ಗೊತ್ತಾಗಿಲ್ಲ, ಅಷ್ಟು ಚೆನ್ನಾಗಿತ್ತು. ಹೇಗಿತ್ತೆ? ನಿಮ್ಮನ್ನೆಲ್ಲ ಮೀಟ್ ಮಾಡಿ ಸುಮಾರು ವರ್ಷಗಳೇ ಆಗಿತ್ತು. ಹೌದಲ್ಲ, ಅಂದ್ರೆ ತುಂಬಾ ನಾನು ಯಾವಾಗ ಗೊತ್ತಾ ಕಾನ್ವಕೇಶನ್ ಮದ್ವೆಗೆ ಬಂದಿರ್ಲಿಲ್ಲ. ಕಾನ್ವಕೇಶನ್ ಲಾಸ್ಟ್ ಫಸ್ಟ್ ನಿನ್ ಮದ್ವೆ ಆದ್ಮೇಲೆ ಆಮೇಲೆ ಕಾನ್ವಕೇಶನ್ ಅದಾದ್ಮೇಲೆ ಹೌದು ನಿನ್ನ ಅವ್ಳು ಬಂದಿರ್ಲಿಲ್ಲ ಎಂಗೇಜ್ಮೆಂಟ್ಗೆ. ಇವಳು ಬಂದಿರ್ಲಿಲ್ಲ ಮನೇಲಿ. ನಿನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಸೂಪರ್ ಚೆನ್ನಾಗಿತ್ತು. ಟ್ರೆಕ್ಕಿಂಗು ಚೆನ್ನಾಗಿತ್ತು. ಎಲ್ಲರೂ ಟೈಮ್ ಒಳ್ಳೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಿ ಆಯಿತು. ಟ್ರೆಕ್ಕಿಂಗ್ ಮಸ್ತ್ ಹೇಗಿತ್ತು? ವ್ಯೂಸ್ ಅಂದ್ರೆ ಮತ್ತೆ ಎಲ್ಲ ಬೀಚ್ ಸುಮಾರು ಟೈಮ್ ಸ್ಪೆಂಡ್ ಮಾಡಕ್ಕೆ ಇಷ್ಟು ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗಿ ಆಮೇಲೆ ನಡುವೆಯಲ್ಲಿ ಒಂಚೂರು ಹೊಟ್ಟೆ ನೋವು ಇರುವಾಗ ಅವರಿಗೆ ಸ್ವಲ್ಪ ಅಮೃತ ಅದು ಎನರ್ಜಿ ಕೊಡ್ತು. ಮೇಲಿಂದ ಒಂದು ಆಕ್ಟಿವ್ ಆದ್ರು ಏನ್ ಪುಣ್ಯ ಮಾಡಿತ್ತು ಹೊಟ್ಟೆ ಮಾತ್ರ ಮೇಡಮ್ ಸರಿ ಮಾತ್ರ ಅಲ್ಲ, ಅದೊಂದು ಡ್ರಾಪ್ ಅದೇ ಕುಡ್ದಿದ್ರೆ ನೀನ್ ಎಷ್ಟು ಸ್ವರ್ಗ ಬೀಚು ರಿಟರ್ನ್ ಬರೋಷ್ಟೊತ್ತಿಗೆ ನೋಡ್ದೆ ಒಂದ್ ಡ್ರಾಪಿಗೆ ಅಂತಿದ್ದು. ಇನ್ನು ಅದನ್ನ ಕುಡ್ದಿದ್ರೆ ಅದಕ್ಕೆ ನಿನ್ನೆ ದೇವಸ್ಥಾನದಲ್ಲಿ ಕೇಳಿಲಿ ಅವಳೊಬ್ಳಿಗೆ ಅಲ್ಲ ಫ್ಯಾನ್, ನಮಗೂ ಫ್ಯಾನ್ ಇರ್ಲಿಲ್ಲ. ನಾವು ಸರಿ ಇದ್ವಿ ತಾನೆ? ನೀನ್ ಹೆಂಗ್ ಬಿದ್ದೆ? ನಾ ಉಸಿರಾಡ್ತಿರ್ಲಿಲ್ವಾ? ನಾನ್ ಜಿಮ್ಮಿಗೆ ಹೋಗ್ತೀನಿ, ವಾಕಿಂಗ್ ಮಾಡ್ತೀನಿ. ಎಲ್ಲ ವೆಜ್ ಇನ್ನೊಬ್ಳು ನಾನ್ ವೆಜ್ ಆಗಿದ್ರೆ ನಮ್ಮನ್ನ ಬಕ್ರಾ ಮಾಡ್ಬೋದಿತ್ತು. ಇಂಥವೆಲ್ಲ ಡ್ರಾಮಾ ಮಾಡಿ ಆಲ್ರೆಡಿ 3 ಜನ ಇದಾರೆ. ಅಲ್ಲ ಆಕ್ಚುಲಿ ಇವತ್ತೊಂದು ಬಾಟಲ್ ನೀರು ತಗೊಂಡ್ ಬರ್ಬೇಕಿತ್ತು. ಡ್ರಾಪ್ ಬಿಟ್ಟು ಈ ಮಕ್ಕಳಿಗೆ ಇದು ಪೋಲಿಯೋ ಬಿಡ್ತಾರಲ್ಲ, ಒಂದ್ ಡ್ರಾಪ್ ಅವಳಿಗೆ ನಾನು ಅವಾಗ ಮೀಟ್ ಆದಾಗೆಲ್ಲ ಒಂದೊಂದು ಡ್ರಾಪ್ ಬಿಟ್ಟು. ಬಾಯ್ 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 ಬಾಯ್. ಇನ್ನೊಂದ್ಸರಿ ಟ್ರಿಪ್ ಪ್ಲಾನ್ ಮಾಡ್ತೀವಿ, ಆಗ ಪುನಃ ಎಲ್ಲರೂ ಸಿಗ್ತೀವಿ. ಟಾಟಾ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.